ನಮಸ್ತೆ ಕರ್ನಾಟಕ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕರುನಾಡ ವ್ಲಾಗ್ಸ್. ಇಂದಿನ ಮಾಹಿತಿ ನಮ್ಮ ರಾಷ್ಟ್ರಧ್ವಜದ ಬಗ್ಗೆ. ನಮ್ಮ ರಾಷ್ಟ್ರಧ್ವಜವನ್ನು ತ್ರಿವರ್ಣ ಧ್ವಜ ಎಂದು ಕರೆಯಲಾಗುತ್ತದೆ. ಭಾರತದ ಏಕತೆಯನ್ನು, ಸಂಸ್ಕೃತಿಯನ್ನು ಮತ್ತು ರಾಷ್ಟ್ರಭಕ್ತಿಯನ್ನು ಪ್ರತಿನಿಧಿಸುವ ಒಂದು ಮಹತ್ವದ ಸಂಕೇತವಾಗಿದೆ. ಈ ಧ್ವಜವು 1947 ಜುಲೈ 22ರಂದು ಸಮಾಪಕ ಸಂಘದ ಅಂದರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸಭೆಯಲ್ಲಿ ಅಧಿಕೃತವಾಗಿ ಭಾರತದ ರಾಷ್ಟ್ರಧ್ವಜವಾಗಿ ಅಂಗೀಕರಿಸಲಾಯಿತು. ಇದು ತ್ರಿವರ್ಣಗಳಿಂದ ಕೂಡಿದ ಒಂದು ಸರಳವಾದ ಆದರೆ ಅತಿ ಅರ್ಥಪೂರ್ಣವಾದ ವಿನ್ಯಾಸವನ್ನು ಹೊಂದಿದೆ. ಕೇಸರಿ ಬಣ್ಣ ಮೇಲ್ಭಾಗ. ಕೇಸರಿ ಬಣ್ಣವು ಧೈರ್ಯ ಮತ್ತು ತ್ಯಾಗವನ್ನು ಪ್ರತಿನಿಧಿಸುತ್ತದೆ. ಇದು ದೇಶದ ನಾಯಕರ ತ್ಯಾಗ, ಪರಾಕ್ರಮ ಮತ್ತು ಬಲಿದಾನದ ಸಂಕೇತವಾಗಿದೆ. ಬಿಳಿ ಬಣ್ಣ ಮಧ್ಯಭಾಗ. ಬಿಳಿ ಬಣ್ಣವು ಶಾಂತಿ ಮತ್ತು ಸತ್ಯವನ್ನು ಸೂಚಿಸುತ್ತದೆ. ಇದು ಎಲ್ಲರನ್ನೂ ಒಗ್ಗೂಡಿಸುವ ದೇಶದ ಶಾಂತಿಯುತ ಇಚ್ಛೆಯನ್ನು ಹಾಗೂ ಸಹಿಷ್ಣುತೆಯನ್ನು ಪ್ರತಿನಿಧಿಸುತ್ತದೆ. ಹಸಿರು ಬಣ್ಣ ಕೆಳಭಾಗ. ಹಸಿರು ಬಣ್ಣವು ಸಮೃದ್ಧಿ, ಖುಷಿ ಮತ್ತು ನೈಸರ್ಗಿಕ ಸಂಪತ್ತಿನ ಪ್ರತಿನಿಧಿಯಾಗಿದೆ. ಇದು ಭಾರತೀಯ ರೈತರು ಮತ್ತು ಅವರ ಶ್ರಮದ ಪರೋಕ್ಷ ಮೆಚ್ಚುಗೆಯಾಗಿದೆ. ಇನ್ನು ಅಶೋಕ ಚಕ್ರ. ಬಿಳಿ ಬಣ್ಣದ ಮಧ್ಯಭಾಗದಲ್ಲಿ 24 ಕಿಡಿಗಳಿರುವ ಅಶೋಕ ಚಕ್ರವನ್ನು ಒಳಗೊಂಡಿದೆ. ಇದು ಅಶೋಕನ ಧರ್ಮಚಕ್ರದಿಂದ ಪ್ರೇರಿತವಾಗಿದೆ ಮತ್ತು ನಮ್ಮ ಜೀವನದ ನಿರಂತರ ಚಲನೆ, ಪ್ರಗತಿ ಹಾಗೂ ಶ್ರದ್ಧೆಯನ್ನು ಪ್ರತಿನಿಧಿಸುತ್ತದೆ. 24 ಕಡ್ಡಿಗಳು ದಿನದ 24 ಗಂಟೆಗಳ ಪ್ರಾತಿನಿಧಿಕ ಚಿಹ್ನೆಯಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಸಮಯದ ಪ್ರಾಮುಖ್ಯತೆಯನ್ನು ಸಾರುತ್ತದೆ. ನಮ್ಮ ರಾಷ್ಟ್ರಧ್ವಜವು ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಬಲಿಯಾದ ರಕ್ತದ ಹನಿಗಳನ್ನು ಮತ್ತು ಅದರ ಬೆನ್ನೆಲುಬಾದ ನಾಯಕರನ್ನು ಸ್ಮರಿಸುತ್ತದೆ. ಇದು ರಾಷ್ಟ್ರದ ಏಕತೆಯನ್ನು, ಪ್ರಜಾಪ್ರಭುತ್ವವನ್ನು ಮತ್ತು ಶ್ರೇಷ್ಠ ಆದರ್ಶಗಳನ್ನು ಸಾರಿಸುತ್ತದೆ. ಧ್ವಜವನ್ನು ಎತ್ತರದಲ್ಲಿ ಹಾರಿಸುವುದು ನಮ್ಮ ಹೆಮ್ಮೆ ಮತ್ತು ಗೌರವದ ಪ್ರತೀಕವಾಗಿರುತ್ತದೆ. ಭಾರತದ ರಾಷ್ಟ್ರೀಯ ಧ್ವಜದ ನಿಯಮಗಳು ಮತ್ತು ನಡವಳಿಕೆ. ಭಾರತದ ರಾಷ್ಟ್ರಧ್ವಜವನ್ನು ಗೌರವಪೂರ್ಣವಾಗಿ ಬಳಸಲು ಕೆಲವು ನಿಯಮಗಳು ಮತ್ತು ಮಾರ್ಗಸೂಚಿಗಳನ್ನು ಫ್ಲಾಗ್ ಕೋಡ್ ಆಫ್ ಇಂಡಿಯಾ 2002ರಲ್ಲಿ ವಿವರಿಸಲಾಗಿದೆ. ಈ ನಿಯಮಗಳು ಭಾರತ ರಾಷ್ಟ್ರದ ಧ್ವಜದ ಪ್ರಾಮುಖ್ಯತೆಯನ್ನು ಮತ್ತು ಅದರ ಸರಿಯಾದ ಬಳಕೆಯನ್ನು ನಿರ್ವಹಿಸುತ್ತವೆ. ರಾಷ್ಟ್ರಧ್ವಜವು ಕೇವಲ ಕಪಾಸು ಅಥವಾ ರೇಷ್ಮೆ ಬಟ್ಟೆಯಿಂದ ತಯಾರಿಸಲಾಗಿರಬೇಕು. ಧ್ವಜವು ಆರಿಸಬೇಕಾದ ಸ್ಥಳದಲ್ಲಿ ಹೆಚ್ಚು ಎತ್ತರದಲ್ಲಿರಬೇಕು ಮತ್ತು ಅದು ಸ್ಪಷ್ಟವಾಗಿ ಕಾಣಲು ಸಾಧ್ಯವಾಗಬೇಕು. ಧ್ವಜವು ಏಕಮಟ್ಟದಲ್ಲಿರಬೇಕು ಮತ್ತು ಸದಾ ಸರಿಯಾದ ದಿಕ್ಕಿನಲ್ಲಿ ಹಾರಿಸಬೇಕು. ರಾಷ್ಟ್ರಧ್ವಜವನ್ನು ಯಾವಾಗಲೂ ಗೌರವ ಮತ್ತು ಮೆರೆಯುವ ಭಾವದಿಂದ ಬಳಸಬೇಕು. ಧ್ವಜವನ್ನು ನೆಲಕ್ಕೆ ಅಥವಾ ನೀರಿಗೆ ಬೀಳಲು ಬಿಡಬಾರದು. ಯಾವುದೇ ವ್ಯಕ್ತಿಯ ಶರೀರವನ್ನು ಆವರಿಸಲು ಅಥವಾ ಮೇಲ್ಕಚ್ಚಿಕೊಳ್ಳಲು ಧ್ವಜವನ್ನು ಬಳಸಲು ಬರುವುದಿಲ್ಲ. ಧ್ವಜವನ್ನು ಯಾವಾಗಲೂ ಅದನ್ನು ಮೇಲೇಳುವಂತೆ ಶ್ರದ್ಧೆಯಿಂದ ಹಾರಿಸಬೇಕು. ಧ್ವಜವನ್ನು ಶ್ರದ್ಧೆಯಿಂದ ಕಟ್ಟಿ ಸೂಕ್ತ ಸಮಯದಲ್ಲಿ ಇಳಿಸಬೇಕು. ರಾಷ್ಟ್ರಧ್ವಜವನ್ನು ಯಾವುದೇ ಧರ್ಮ, ಜಾತಿ ಅಥವಾ ರಾಜಕೀಯ ಉದ್ದೇಶಕ್ಕಾಗಿ ಬಳಸಲು ಅವಕಾಶವಿಲ್ಲ. ಧ್ವಜವನ್ನು ಹಾಳುಪಡಿಸುವ ಅಥವಾ ಉದ್ದೇಶವಿಲ್ಲದ ರೀತಿಯಲ್ಲಿ ಬಳಸಿ ತಮಾಷೆ ಮಾಡುವುದು ದಂಡನೀಯ ಅಪರಾಧ. ಹಳೆಯ ಅಥವಾ ಹಾಳಾದ ಧ್ವಜವನ್ನು ಗೌರವದಿಂದ ಹಗಲು ಸಮಯದಲ್ಲಿ ದಹಿಸುವ ಮೂಲಕ ನಾಶಪಡಿಸಬೇಕು. ಧ್ವಜವನ್ನು ವಿದೇಶದ ರಾಯಭಾರ ಕಚೇರಿಗಳು ಮತ್ತು ಸಮುದ್ರಯಾನ ಮಾಡಿದ ನೌಕೆಗಳಲ್ಲಿ ಹಾರಿಸಲು ಅವಕಾಶವಿದೆ. ಧ್ವಜವನ್ನು ಯಾವಾಗಲೂ ವಿದೇಶಿ ರಾಷ್ಟ್ರಧ್ವಜಗಳ ಹತ್ತಿರ ಸಮಾನ ಪ್ರಮಾಣದ ಎತ್ತರದಲ್ಲಿ ಹಾರಿಸಬೇಕು. ರಾಷ್ಟ್ರಧ್ವಜದ ಅವಮಾನ ಅಥವಾ ಅದರ ವಿರುದ್ಧ ನಿಷೇಧಿತ ನಡವಳಿಕೆಯನ್ನು ತೋರಿದಲ್ಲಿ ಭಾರತೀಯ ದಂಡ ಸಂಹಿತೆ IPC ಸೆಕ್ಷನ್ 1971ರ
ಸೆಕ್ಷನ್ 2ರಿಂದ ದಂಡನೀಯ ಅಪರಾಧವಾಗಿದೆ. ನಮ್ಮ ಧ್ವಜವು ಸ್ವಾತಂತ್ರ್ಯ, ಏಕತೆ ಮತ್ತು ಸಮಾನತೆಯನ್ನು ಪ್ರತಿನಿಧಿಸುತ್ತದೆ. ಇದನ್ನು ಗೌರವಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ. ಭಾರತದ ರಾಷ್ಟ್ರಧ್ವಜವು ಕೇವಲ ಬಾವುಟವಲ್ಲ, ಅದು ನಮ್ಮ ದೇಶದ ತತ್ವ, ಇತಿಹಾಸ ಮತ್ತು ರಾಷ್ಟ್ರಭಕ್ತಿಯ ಪ್ರತೀಕವಾಗಿದೆ. ಇದೇ ರೀತಿ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಒತ್ತಿರಿ. ಸದಾ ನಿಮ್ಮ ಶುಭ ಹಾರೈಕೆ ನಮ್ಮೊಂದಿಗಿರಲಿ. ಧನ್ಯವಾದಗಳು.